ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಪ್ರೋಟೀನ್ ಯುಕ್ತವಾದಂತಹ ಮೊಳಕೆ ಕಾಳುಗಳಿಂದ ಹೇಗೆ ಪೌಡರ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ಆಫ್ಟರ್ 9 ಮಂತ್ಸ್ ಟು 100 ಇಯರ್ಸ್ವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಲೈಕ್ ಫಸ್ಟ್ ನಾನು ಹೆಸರುಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳನ್ನ 1 ಗ್ಲಾಸ್ ಅಳತೆ ತೊಗೊಂಡಿದ್ದೀನಿ. ಮತ್ತು ಅಕ್ಕಿ, ಅದಾದಮೇಲೆ ಮೆಣಸು ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಮೈಸೂರು ಬೇಳೆ ಮತ್ತು ನಾರ್ಮಲ್ ಬೇಳೆ 1 ಗ್ಲಾಸ್, ಎರಡು ಸೇರಿಸಿ 1 ಗ್ಲಾಸ್. ಆಮೇಲೆ ಗೋಧಿ 1 ಗ್ಲಾಸು. ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಲೈಕ್ ಫಸ್ಟ್ ಎಲ್ಲನೂ ನೀಟಾಗಿ ತೊಳೆದು ಬಿಸಿಲಿಗೆ ಹಾಕಿ ಒಣಗಿದ್ಮೇಲೆ ಆ ಥರ ಬಾಣಲೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮಿಕ್ಸಿಲಿ ಪೌಡರ್ ಮಾಡಿಕೊಂಡು ಈ ಥರ ಒಂದರೆ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಬಾಕ್ಸ್ ಕಂಟೈನರಲ್ಲಿ ನೀಟಾಗಿ ಗಾಳಿ ಆಡ್ತಿರೋ ಥರ ಇಟ್ಕೊಬೇಕಾಗುತ್ತೆ. ಲೈಕ್ ಇದನ್ನು 9 ಮಂತ್ಸ್ ಮಕ್ಕಳು ಆಫ್ಟರ್ 9 ಮಂತ್ಸ್ ಯೂಸ್ ಮಾಡೋ ಮಕ್ಕಳು ಇದನ್ನು ಬೇಯಿಸಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಾದ್ರೂ ತಿನ್ನಿಸ್ಬೋದು. ಲೈಕ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನಿಸ್ಬೋದು. ದೊಡ್ಡವರಾದರೆ ದೋಸೆ, ರೋಟಿ ಟೈಪ್ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಥ್ಯಾಂಕ್ ಯು.